ಮುಂದಿನ ರಾಶಿ ಕುಂಭರಾಶಿಯವರಿಗೆ ರಾಹುಗ್ರಸ್ತ ಸೂರ್ಯಗ್ರಹಣದ ಪ್ರಭಾವ ನೋಡೋಕೆ ಹೋದಾಗ ದ್ವಿತೀಯ ಸ್ಥಾನದಲ್ಲಿ ಕುಟುಂಬ ಸ್ಥಾನ, ವಾಕ್ಸ್ಥಾನ, ಧನಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಈ ರಾಶಿಯವರಿಗೆ ಸ್ವಲ್ಪ ಧನ ಹಾನಿಯಾಗ್ತಕ್ಕಂಥದ್ದು, ಹಣ ಎಲ್ಲೋ ಒಂದು ಕಡೆ ಹಾನಿಯಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ಕುಟುಂಬದಲ್ಲಿ ಬಹುಮುಖ್ಯವಾಗಿ ನೋಡೋಕೆ ಹೋದಾಗ ಸಣ್ಣ ಪುಟ್ಟ ಟೆನ್ಷನ್ಸು ಆಗ್ತಕ್ಕಂಥ ಯೋಗ, ಯಾರಿಗೋ ಉದ್ಯೋಗದ ವಿಷಯದಲ್ಲಿ ಟೆನ್ಷನ್ ಆಗ್ತಕ್ಕಂಥ ಯೋಗ, ಸರ್ಕಾರದ ವಿಷಯದಲ್ಲಿ ಶುಭ ಆಗ್ತಕ್ಕಂಥ ಯೋಗ, ಮೇಲಧಿಕಾರಿಗಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥದ್ದು, ವಿದ್ಯಾಭ್ಯಾಸದವರಿಗೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು, ವಿದೇಶ ಪ್ರಯಾಣಕ್ಕೆ ಸ್ವಲ್ಪ ಅಡೆತಡೆಗಳು ಬರ್ತಕ್ಕಂಥದ್ದು, ವಾಹನದಲ್ಲಿ ಹುಷಾರಾಗಿ ಈ ರಾಶಿಯವರು ಇರಬೇಕಾಗಿರುತ್ತೆ. ಕುಂಭರಾಶಿಯವ್ರಿಗೂ ನೀವು ಪ್ಲಾನಿಂಗ್ ಏನು ಮಾಡ್ಕೋತೀರ ಅದು ಯಾರಿಗೂ ಹೇಳಕ್ಕೆ ಹೋಗಬೇಡಿ. ಸ್ವಲ್ಪ ಗುಟ್ಟಾಗಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ವೆಸ್ಟ್ಮೆಂಟ್ ಈ ಕಾಲದಲ್ಲಿ ಕುಂಭರಾಶಿಯವರು ಬೇಡ ಅಂತ ಹೇಳ್ತಾ ಮಹಿಳೆಯರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ. ಕಪ್ಪು ಮತ್ತು ನೀಲಿಯ ಬಣ್ಣ ಉಪಯೋಗಿಸ್ಕೊಳ್ಳಿ. 8 ಮತ್ತು 1 ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಪಶ್ಚಿಮ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಓಂ ಪಶುಪತಯೇ ನಮಃ, ಓಂ ಪಶುಪತಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಹಾಲಿನಲ್ಲಿ ಬೆಲ್ಲವನ್ನು ಹಾಕಿ, ಬೆಲ್ಲದ ಹಾಲನ್ನು ಭಾನುವಾರ 3 ಭಾನುವಾರವಾದರೂ 3 ಜನಕ್ಕೆ ಹಾಲಿನಿಂದ ಮಾಡಿದಂಥ ಬೆಲ್ಲವ ಹಾಕಿರ್ತಕ್ಕಂಥ ಪದಾರ್ಥವನ್ನು ಕೊಡಿ. ಹಾಗೆ ಓಂ ಪಶುಪತಯೇ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ.